ವಿಲಿಯಂ ಶೇಕ್ಸ್ಪಿಯರ್ ಅವರ ಸಾನೆಟ್ 55 ಈ ಒಂದು ಸಾನೆಟನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಈ ಒಂದು ಸಾನೆಟನ್ನು ನಾಟ್ ಮಾರ್ಬಲ್ ನಾಟ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಅಂತಕ್ಕಂತಹ ಒಂದು ಟೈಟಲಿಂದ ಕೂಡ ಕರೀತಾರೆ ವಿದ್ಯಾರ್ಥಿಗಳೇ. ಬನ್ನಿ ಯಾವ ಒಂದು ವಿಷಯವನ್ನು ಆಧರಿಸಿ ಪೋಯೆಟ್ ಅವರು ಈ ಒಂದು ಪೋಯಮನ್ನು ಬರೆದಿದ್ದಾರೆ ಅಂತ ಡಿಸ್ಕಷನ್ ಮಾಡ್ತಾ ಹೋಗೋಣ. ಪಾಯಿಂಟ್ ವೈಸ್ ಇಲ್ಲಿ ಒಂದು ಸಮರಿಯನ್ನು ಮತ್ತು ಈ ಒಂದು ಪೋಯಮ್ನ ರಿಸೈಟೇಷನ್ ಕೂಡ ಇಲ್ಲಿ ನಾವು ನೋಡೋಣ. ವಿಲಿಯಂ ಶೇಕ್ಸ್ಪಿಯರ್ಸ್ ಸಾನೆಟ್ 55 ಟಾಕ್ಸ್ ಅಬೌಟ್ ದ ಪವರ್ ಆಫ್ ಪೋಯೆಟ್ರಿ ಟು ಮೇಕ್ ಸಮನ್ ಲಿವ್ ಫಾರ್ ಎವರ್. ಸೊ ಪವರ್ ಆಫ್ ಪೋಯೆಟ್ರಿ ಈ ಒಂದು ಪದಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಯಾಕೆಂದರೆ ಈ ಒಂದು ಪೋಯಮಲ್ಲಿ ನಮ್ಮ ಪೋಯೆಟ್ ಹೇಳ್ತಕ್ಕಂಥದ್ದು ಈ ಒಂದು ಪೋಯೆಟ್ರಿ ಅಥವಾ ಒಂದು ಪದ್ಯಗಳು ಅಂತ ನಾವೇನು ಕರಿತೀವೋ ಅಥವಾ ಸಾಹಿತ್ಯ ಅಂತ ಏನು ಕರಿತೀವೋ ಇದರ ಒಂದು ಪವರ್ ಎಷ್ಟೊಂದು ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದರ ಪವರ್ ಎಷ್ಟು ಅಂದರೆ ನೋಡಿ, ಸಮನ್ ಲಿವ್ ಫಾರ್ ಎವರ್, ಒಬ್ಬ ವ್ಯಕ್ತಿಯನ್ನು ಅದು ಅಮರರನ್ನಾಗಿ ಮಾಡ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಅಂತಕ್ಕಂತಹ ಒಂದು ಥೀಮನ್ನು ಆಧರಿಸಿ ಈ ಒಂದು ಪೋಯಮನ್ನು ನಮ್ಮ ಪೋಯೆಟ್ ಬರೆದಿದ್ದಾರೆ. ದ ಪೋಯೆಟ್ ಸೇಸ್ ದ್ಯಾಟ್ ಹಿಸ್ ಪೋಯಮ್ ವಿಲ್ ಕೀಪ್ ಹಿಸ್ ಫ್ರೆಂಡ್ಸ್ ಮೆಮೊರಿ ಅಲೈವ್ ಈವನ್ ವೆನ್ ಗ್ರೇಟ್ ಬಿಲ್ಡಿಂಗ್ಸ್ ಆ್ಯಂಡ್ ಗೋಲ್ಡನ್ ಸ್ಟ್ಯಾಚ್ಯೂಸ್ ಆರ್ ಡಿಸ್ಟ್ರಾಯ್ಡ್. ಸೊ ಈ ಒಂದು ಪೋಯಮಲ್ಲಿ ನಮ್ಮ ಪೋಯೆಟ್ ಅವರು ತಮ್ಮ ಒಬ್ಬ ಗೆಳೆಯನ ನೆನಪುಗಳು ಯಾವ ರೀತಿ ಶಾಶ್ವತವಾಗಿ ಉಳಿತವೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಅನೇಕ ಗ್ರೇಟ್ ಬಿಲ್ಡಿಂಗ್ಸ್ಗಳಿರ್ತವೆ, ರಾಜ ಮಹಾರಾಜರುಗಳ ಒಂದು ಆಳ್ವಿಕೆಯನ್ನು ಮಾಡಿರ್ತಕ್ಕಂತಹ ವ್ಯಕ್ತಿಗಳ ನೆನಪನ್ನು ಅವು ಮಾಡಿಕೊಡ್ಲಿಕ್ಕೆ ಅಂತೇಳಿ ಅನೇಕ ಬಿಲ್ಡಿಂಗ್ಸ್ಗಳನ್ನು ಕಟ್ಟಿಸಿರ್ತಾರೆ. ಗೋಲ್ಡನ್ ಸ್ಟ್ಯಾಚ್ಯೂಸ್ಗಳು ಕೂಡ ಇರ್ತವೆ. ಅವೆಲ್ಲವೂ ಕೂಡ ಒಂದಲ್ಲ ಒಂದು ದಿನ ಡಿಸ್ಟ್ರಾಯ್ ಅಂದರೆ ಹಾಳಾಗಿ ಹೋಗ್ತವೆ. ಆದರೆ ನಮ್ಮ ಪೋಯೆಟ್ ಬರೀತಕ್ಕಂತಹ ಈ ಒಂದು ಗೆಳೆಯನ ಕುರಿತಾಗಿರ್ತಕ್ಕಂತಹ ಒಂದು ಪದ್ಯವೇನಿದೆನೋ ಇದು ಯಾವತ್ತಿಗೂ ಕೂಡ ಶಾಶ್ವತವಾಗಿರುತ್ತೆ, ಇದು ನಾಶವಾಗುವುದಿಲ್ಲ ಅಂತೇಳಿ ಪೋಯೆಟ್ ಅವರು ಹೇಳ್ತಾ ಹೋಗ್ತಾರೆ. ಟೈಮ್, ವಾರ್ ಆ್ಯಂಡ್ ವೆದರ್ ಕ್ಯಾನ್ ಬ್ರೇಕ್ ಮಾರ್ಬಲ್ ಆ್ಯಂಡ್ ಸ್ಟೋನ್ ಬಟ್ ಪೋಯೆಟ್ರಿ ವಿಲ್ ನೆವರ್ ಡೈ. ನೋಡಿ, ಸಮಯ ಅಂತಕ್ಕಂಥದ್ದು, ಯುದ್ಧಗಳು ಅಂತಕ್ಕಂಥದ್ದು ಏನಿರ್ತವೋ ಅಥವಾ ಈ ಒಂದು ಪ್ರಕೃತಿಯ ವೆದರ್ ಅಂದರೆ ಭೂಕಂಪಗಳಿರ್ಬೋದು, ಉಷ್ಣತೆ ಇರ್ಬೋದು, ಪ್ರವಾಹಗಳಿರ್ಬೋದು, ಬಿರುಗಾಳಿ ಇರ್ಬೋದು, ಹೀಗೆ ಅನೇಕ ಈ ಒಂದು ಪ್ರಕೃತಿಯ ಅಂಶಗಳೇನಿದಾವೋ ಅವುಗಳೇನು ಮಾಡ್ಬೋದು ಅಂದರೆ ಮಾರ್ಬಲ್ ಅಮೃತ ಶಿಲೆಯಿಂದ ಮಾಡಿರ್ತಕ್ಕಂತಹ ಬಿಲ್ಡಿಂಗ್ಗಳಿರ್ಬೋದು, ಕಲ್ಲಿನಿಂದ ಮಾಡಿರ್ತಕ್ಕಂತಹ ಶಿಲೆಗಳಿರ್ಬೋದು, ಏನೋ ಒಂದು ಮಾನ್ಯುಮೆಂಟ್ಸ್ಗಳಿರ್ತವೋ ಅಥವಾ ಹಿಸ್ಟೋರಿಕಲ್ ಬಿಲ್ಡಿಂಗ್ಸ್ ಅಂತ ಕರಿತೇವೆ, ಸ್ಮಾರಕಗಳು ಅಂತ ಕರಿತೇವೆ, ಅವೆಲ್ಲವನ್ನು ಕೂಡ ನಾಶ ಮಾಡ್ತಕ್ಕಂತಹ ಶಕ್ತಿಯನ್ನು ಈ ಯುದ್ಧ ಸಮಯ ಹೊಂದಿರ್ತವೆ. ಆದರೆ ಪೋಯೆಟ್ರಿ ಅಂತಕ್ಕಂಥದ್ದು ಏನಿದೆನೋ ಯಾವತ್ತಿಗೂ ಕೂಡ ನಾಶವಾಗುವುದಿಲ್ಲ. ಯಾಕೆಂದರೆ ಸಮಯನೂ ಕೂಡ ಈ ಒಂದು ಪೋಯೆಟ್ರಿಯನ್ನು ನಾಶ ಮಾಡಲಿಕ್ಕೆ ಆಗೋದಿಲ್ಲ, ಯುದ್ಧಗಳಿಂದನೂ ಪೋಯೆಟ್ರಿ ನಾಶವಾಗುವುದಿಲ್ಲ, ಯಾವುದೇ ವೆದರ್ ಕೂಡ ಈ ಪೋಯೆಟ್ರಿಯನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಪೋಯೆಟ್ ಅವರು ಹೇಳ್ತಾರೆ. ಫಸ್ಟ್ ರಿಸೈಟೇಷನ್ ನೋಡೋಣ ಈ ಒಂದು ಸಾನೆಟ್ನದು. ನಾಟ್ ಮಾರ್ಬಲ್ ನಾಟ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಆಫ್ ಪ್ರಿನ್ಸಸ್ ಶಾಲ್ ಔಟ್ಲಿವ್ ದಿಸ್ ಪವರ್ಫುಲ್ ರೈಮ್ but you shall shine more bright in these contents than unswept stone besmeared with sluttish time. When wasteful wars shall statues overturn and broils root out the work of masonry, nor Mars his sword nor war's quick fire shall burn the living record of your memory. Against death and all oblivious enmity shall you pace forth. Your praise shall still find room even in the eyes of all posterity that wear this world out to the ending doom. So till the judgment that yourself arise, you live in this and dwell in lovers' eyes. ಸೊ ಈಗ ಈ ಒಂದು ಸ್ಟಾಂಜದಲ್ಲಿರ್ತಕ್ಕಂತಹ ಮೀನಿಂಗ್ ಏನಿದೆ, ಯಾವ ರೀತಿ ಈ ಒಂದು ಪೋಯಮನ್ನು ಅರ್ಥ ಮಾಡ್ಕೋಬೋದು ಅನ್ನಲಿಕ್ಕೆ ಸಿಂಪಲ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ಇಲ್ಲಿ ಕೊಡಲಾಗಿದೆ. ಎಲ್ಲ ಸಮರಿಗಳ ಪಾಯಿಂಟ್ಸ್ಗಳನ್ನು ಬರೆದುಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ನಿಮ್ಮ ಎಕ್ಸಾಮ್ಗೆ ತುಂಬ ಈಸಿಯಾಗಿ ನೀವು ಆನ್ಸರ್ಸನ್ನು ಬರಲಿಕ್ಕೆ ಹೆಲ್ಪ್ಫುಲ್ ಆಗಿರ್ತವೆ. At the start, Shakespeare says that not marble nor the gilded monuments of princes will last as long as his poem. ಸೊ ಈ ಒಂದು ಮಾರ್ಬಲಿಂದ ಮಾಡಿರ್ತಕ್ಕಂತಹ ಹಿಸ್ಟೋರಿಕಲ್ ಮಾನ್ಯುಮೆಂಟ್ಸ್ ಅಂದರೆ ನಾವು ಸ್ಮಾರಕಗಳು ಅಂತ ಕರಿತೇವೆ. ಮಾನ್ಯುಮೆಂಟ್ಸ್ ಅಂದರೆ ಸ್ಮಾರಕ ಅಂದರೆ ಆಳ್ವಿಕೆಯನ್ನು ಮಾಡಿದಂಥ ರಾಜ ಮಹಾರಾಜರುಗಳು ಅಥವಾ ಪ್ರಿನ್ಸಸ್ಗಳು, ಕಿಂಗ್ಗಳು ಏನಿದ್ರು ಅವರೆಲ್ಲರೂ ಕೂಡ ತಮ್ಮ ನೆನಪಿಗೋಸ್ಕರ ಏನು ಮಾಡಿರ್ತಿದ್ರು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಟಿಸಿ ಹೋಗಿರ್ತಾ ಇದ್ದಾರೆ ಅಲ್ವಾ. ಸೊ ಅವುಗಳು ಒಂದಲ್ಲ ಒಂದು ದಿನ ಏನಾಗ್ತವೆ, ನಾಶವಾಗಿ ಹೋಗ್ತವೆ. ಆದರೆ ಈ ಒಂದು ಪೋಯಮ್ ಇರ್ತಕ್ಕಂಥದ್ದು ಯಾವತ್ತಿಗೂ ಕೂಡ ವಿಲ್ ಲಾಸ್ಟ್ ಆ್ಯಸ್ ಲಾಂಗ್ ಆ್ಯಸ್ ಈಸ್ ಪೋಯಮ್ ಅಂದರೆ ಯಾವತ್ತಿಗೂ ಕೂಡ ಶಾಶ್ವತವಾಗಿರ್ತವೆ ಅಂತ ಅವರು ಹೇಳ್ತಾರೆ. ಆ ಮಾನ್ಯುಮೆಂಟ್ಸ್ ಏನಿದ್ದಾವೋ ಅವುಗಳಿಗಿಂತನೂ ಕೂಡ ಇವು ಹೆಚ್ಚಿನ ಒಂದು ಬಾಳಿಕೆಯನ್ನು ಹೊಂದಿರುತ್ತೆ ಅಂತೇಳಿ. He means that
ದ ರಿಟರ್ನ್ ವರ್ಡ್ ಈಸ್ ಸ್ಟ್ರಾಂಗರ್ ದ್ಯಾನ್ ಎನಿ ಮ್ಯಾನ್ ಮೇಡ್ ಮಾನ್ಯುಮೆಂಟ್. ಸೊ ಈ ಒಂದು ಬರವಣಿಗೆ ಅಂತಕ್ಕಂಥದ್ದು ಏನಿದೆನೋ, ಸಾಹಿತ್ಯ ಅಂತಕ್ಕಂಥದ್ದು ಏನಿದೆನೋ, ಅದು ಬೇರೆ ಸ್ಮಾರಕಗಳಿಗಿಂತನೂ ಕೂಡ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಅಂತೇಳಿ ಪೋಯೆಟ್ ಹೇಳ್ತಾರೆ. ರಿಚ್ ಆ್ಯಂಡ್ ಪವರ್ಫುಲ್ ಪೀಪಲ್ ಬಿಲ್ಡ್ ಗ್ರ್ಯಾಂಡ್ ಸ್ಟ್ಯಾಚ್ಯೂಸ್ ಟು ಬಿ ರಿಮೆಂಬರ್ಡ್. ಅನೇಕ ರಾಜ ಮಹಾರಾಜರುಗಳು ಮೊದಲಿಗೆ ಹೇಳಿದಾಗೆ ಏನು ಮಾಡ್ತಾರೆ, ಈ ಒಂದು ಬಿಲ್ಡಿಂಗ್ಗಳನ್ನು ಕಟ್ಟಿಸ್ತಾರೆ, ಗ್ರ್ಯಾಂಡ್ ಸ್ಟ್ಯಾಚ್ಯೂಸ್ಗಳನ್ನು ಕಟ್ಟಿಸ್ತಾರೆ. ಬಟ್ ದೀಸ್ ವಿಲ್ ಫೇಡ್ ಆರ್ ಬಿ ಡಿಸ್ಟ್ರಾಯ್ಡ್. ಇವುಗಳೇನಾಗ್ತವೆ, ಸಮಯ ಕಳೆದಂತೆ ಮಾಸಿ ಹೋಗಬಹುದು ಅಥವಾ ಸಂಪೂರ್ಣವಾಗಿ ಹಾಳಾಗಿ ನಾಶವಾಗಿ ಹೋಗಬಹುದು. ಹವೆವರ್ ದ ಲೈನ್ಸ್ ಆಫ್ ಹಿಸ್ ಪೋಯಮ್ ವಿಲ್ ಲಿವ್ ಇನ್ ಪೀಪಲ್ಸ್ ಮೈಂಡ್ಸ್ ಫಾರ್ ಎವರ್. ಬಟ್ ಸಾಹಿತ್ಯ ಅಂತಕ್ಕಂಥದ್ದು ಜನಗಳು ಒಂದು ಸಾರಿ ಓದ್ಬಿಟ್ರೆ ಸಾಕು, ಅದು ಅವರ ಮನಸ್ಸಿನಲ್ಲಿ ಯಾವತ್ತಿಗೂ ಕೂಡ ಶಾಶ್ವತವಾಗಿ ಉಳಿತಕ್ಕಂಥದ್ದು. ಹಾಗಾಗಿ ಈ ಒಂದು ಗೆಳೆಯನ ನೆನಪುಗಳು ಶಾಶ್ವತವಾಗಿ ಉಳಿದುಕೊಳ್ಳುತ್ತವೆ ಅಂತೇಳಿ ಅವರು ಹೇಳ್ತಾರೆ. ದ ಪೋಯಿಟ್ ಬಿಲೀವ್ಸ್ ದ್ಯಾಟ್ ಹಿಸ್ ವರ್ಸಸ್ ವಿಲ್ ಪ್ರೊಟೆಕ್ಟ್ ಹಿಸ್ ಫ್ರೆಂಡ್ಸ್ ಮೆಮೊರಿ ಫ್ರಮ್ ಬೀಯಿಂಗ್ ಫರ್ಗೊಟನ್. ಮರೆತು ಹೋಗೋದ್ರಿಂದ ಅಂದರೆ ಆ ಗೆಳೆಯನ ನೆನಪುಗಳೇನಿದ್ವೋ ಆ ನೆನಪುಗಳು ಮರೆಯದಂತೆ ರಕ್ಷಣೆ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ವರ್ಸಸ್, ಅಂದರೆ ಈ ಒಂದು ಪೋಯಮಲ್ಲಿ ಬರೆದಿರ್ತಕ್ಕಂತಹ ಸಾಲುಗಳು ಅಂತೇಳಿ ಹೇಳ್ತಾರೆ. ಒಂದು ವೇಳೆ ನೋಡಿ, ಯಾವುದಾದ್ರೂ ಹಿಸ್ಟೋರಿಕಲ್ ಮಾನ್ಯುಮೆಂಟನ್ನು ಅಥವಾ ಬಿಲ್ಡಿಂಗನ್ನು ಕಟ್ಟಿಸ್ಬಿಟ್ರೆ ಯುದ್ಧದ ಸಂದರ್ಭದಲ್ಲಿ ಅಥವಾ ಪ್ರಕೃತಿಯಿಂದಾಗಿ ಆ ಒಂದು ಬಿಲ್ಡಿಂಗ್ ಅಥವಾ ಒಂದು ಸ್ಮಾರಕ ನಾಶವಾಗಿ ಹೋದರೆ ಆ ವ್ಯಕ್ತಿಯನ್ನು ಮರೆತು ಬಿಡಬಹುದು. ಆದರೆ ಸಾಹಿತ್ಯ ಅಂತಕ್ಕಂಥದ್ದು ಅದು ಕಂಟಿನ್ಯೂ ಆಗಿ ನಿರಂತರವಾಗಿ ಹಾಗೆ ಇರುತ್ತೆ, ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಪಾಸ್ ಆಗ್ತಾನೆ ಇರುತ್ತೆ. Even when battles destroy cities and soldiers tear down works of art, his friend's name will still shine through poetry. ಮೊದಲಿಗೆ ಹೇಳಿದಾಗೆ ಯುದ್ಧದ ಸಂದರ್ಭಗಳಲ್ಲಿ, ಬ್ಯಾಟಲ್ಸ್ ಅಂದರೆ ಯುದ್ಧಗಳು ಅಂತೇಳಿ ಅರ್ಥ ಮಾಡ್ಕೋಬೋದು, ಡಿಸ್ಟ್ರಾಯ್ ಅಂದರೆ ನಾಶ ಮಾಡ್ತಕ್ಕಂಥದ್ದು. ಸೊ ಯುದ್ಧದ ಸಂದರ್ಭದಲ್ಲಿ ಸಿಟಿನೇ ನಾಶವಾಗಿ ಹೋಗ್ತವೆ, ಅನೇಕ ಸೈನಿಕರು ಸತ್ತು ಹೋಗ್ತಾರೆ. ಅವರೇ ಏನು ಮಾಡ್ತಾರೆ, ಈ ಹಿಸ್ಟೋರಿಕಲ್ ಬಿಲ್ಡಿಂಗ್ಸನ್ನು ನಾಶ ಮಾಡಿಬಿಡ್ತಾರೆ. ಎಂಥದ್ದೇ ಗ್ರೇಟ್ ಆರ್ಟ್ ವರ್ಕನ್ನು ಮಾಡಿದರೂ ಕೂಡ ಸೈನಿಕರು ಅದನ್ನು ನಾಶ ಮಾಡ್ಬೋದು, ಅಂದರೆ ಶತ್ರು ಸೈನಿಕರು ನಾಶಪಡಿಸ್ತಾರೆ. ಆದರೆ ಹಿಸ್ ಫ್ರೆಂಡ್ಸ್ ನೇಮ್, ಬಟ್ ಗೆಳೆಯನ ಹೆಸರೇನಿದೆನೋ ಈ ಒಂದು ಪೋಯೆಟ್ರಿ ಮೂಲಕ ಯಾವತ್ತಿಗೂ ಕೂಡ ಶೈನ್ ಆಗ್ತಾನೆ ಇರುತ್ತೆ ಅಂತೇಳಿ ಹೇಳ್ತಾರೆ. ಫೈರ್ ಆ್ಯಂಡ್ ಸೋರ್ಡ್ ಕೆನಾಟ್ ಕಿಲ್ ವರ್ಡ್ಸ್ ರಿಟರ್ನ್ ವಿತ್ ಲವ್. ಬೆಂಕಿ, ಫೈರ್ ಅಂದರೆ ಬೆಂಕಿ ಅಂತೇಳಿ, ಮತ್ತು ಸೋರ್ಡ್ ಅಂದರೆ ಕತ್ತಿ. ಸೊ ಯಾವುದೇ ಕತ್ತಿ ಮತ್ತು ಈ ಬೆಂಕಿಗಳಿಂದ ಈ ಒಂದು ಪದಗಳನ್ನು ಕೊಲ್ಲಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಆ ಸಾಮರ್ಥ್ಯ ಅವುಗಳಿಗಿಲ್ಲ ಅಂತೇಳಿ ಪೋಯೆಟ್ ಹೇಳ್ತಾರೆ. ಶೇಕ್ಸ್ಪಿಯರ್ಸ್ ಪ್ರೌಡ್ಲಿ ಸೇಸ್ ದಟ್ ಹಿಸ್ ಫ್ರೆಂಡ್ ವಿಲ್ ಲಿವ್ ಆನ್ ಥ್ರೂ ಹಿಸ್ ರೈಟಿಂಗ್ ಈವನ್ ಆಫ್ಟರ್ ಡೆತ್. ಸತ್ತ ನಂತರವೂ ಕೂಡ ತನ್ನ ಗೆಳೆಯ ಈ ಒಂದು ಸಾಹಿತ್ಯದ ಮೂಲಕ, ಪದ್ಯದ ಮೂಲಕ ಹಾಗೆಯೇ ಉಳಿದುಕೊಳ್ತಾರೆ ಅಂತೇಳಿ ತುಂಬಾ ಪ್ರೌಡಾಗಿ ಹೇಳ್ತಾರೆ ನಮ್ಮ ಪೋಯೆಟ್. Future generations will read the poem and know about the person being praised. ಸೊ ಮುಂದೆ ಬರ್ತಕ್ಕಂತಹ ಜನ್ರೇಷನ್ ಏನಿದೆನೋ ಅದು ಕೂಡ ತನ್ನ ಗೆಳೆಯನ ಬಗ್ಗೆ ಇರತಕ್ಕಂತಹ ಈ ಒಂದು ಪೋಯಮನ್ನು ಓದುತ್ತೆ, ಅವರು ಕೂಡ ನೆನಪು ಮಾಡ್ಕೊಳ್ತಾರೆ ತನ್ನ ಗೆಳೆಯನನ್ನು. ಆ ಮೂಲಕ ಅವರೆಲ್ಲರೂ ಕೂಡ ಈ ಒಂದು ಪೋಯಮನ್ನು ಓದುವುದರ ಮೂಲಕ ಗೆಳೆಯನನ್ನು ಪ್ರೈಸ್ ಹೊಗಳುತ್ತಾರೆ. ಯಾವತ್ತಿಗೂ ಕೂಡ ಗೆಳೆಯನ ನೆನಪು ಹಾಗೆ ಉಳಿದುಕೊಳ್ಳುತ್ತೆ ಅಂತೇಳಿ ಹೇಳ್ತಾರೆ. ಇನ್ ದಿಸ್ ವೇ ಪೋಯೆಟ್ರಿ ಬಿಕಮ್ಸ್ ಎ ಬ್ರಿಡ್ಜ್ ಬಿಟ್ವೀನ್ ದ ಪಾಸ್ಟ್ ಆ್ಯಂಡ್ ದ ಫ್ಯೂಚರ್. ಈ ರೀತಿಯಾಗಿ ಈ ಒಂದು ಸಾಹಿತ್ಯ ಅಂತಕ್ಕಂಥದ್ದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಒಂದು ಬ್ರಿಡ್ಜ್ ಆಗಿ. ಯಾವುದಕ್ಕೆ ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾ ಇದೆ ಅಂದರೆ ಪಾಸ್ಟ್ ಮತ್ತು ಫ್ಯೂಚರ್ಗೆ ಒಂದು ಬ್ರಿಡ್ಜ್ ಆಗಿರ್ತಕ್ಕಂಥದ್ದೇ ಈ ಒಂದು ಪೋಯೆಟ್ರಿ ಅಂತೇಳಿ ಪೋಯೆಟ್ ಅವರು ಹೇಳ್ತಾರೆ. ಇನ್ ದ ಲಾಸ್ಟ್ ಲೈನ್ಸ್ ಶೇಕ್ಸ್ಪಿಯರ್ಸ್ ಸೇಸ್ ದ್ಯಾಟ್ until the day of judgment when the dead rise again his friend will continue to live in this poem. ನೋಡಿ, ಕೊನೆಯ ಒಂದು ಕಪ್ಲೆಟ್ ಅಂತ ಕರಿತೇವೆ, ಕೊನೆಯ ಎರಡು ಸಾಲುಗಳನ್ನು, ಅಲ್ಲೂ ಕೂಡ ಪೋಯೆಟ್ ಯಾವ ರೀತಿ ಈ ಒಂದು ಜಗತ್ತಿನ ಅಂತ್ಯದ ಕ್ಷಣದವರೆಗೂ ಕೂಡ ತನ್ನ ಗೆಳೆಯ ಯಾವ ರೀತಿ ಬದುಕಿರ್ತಾನೆ ಪೋಯಂ ಮೂಲಕ ಅಂತೇಳಿ ಅವರು ಹೇಳ್ತಾರೆ. ಆನ್ ದಟ್ ಡೇ ಹಿಸ್ ಫ್ರೆಂಡ್ ವಿಲ್ ರೈಸ್ ಫ್ರಮ್ ದ ಗ್ರೇವ್. ಆ ಒಂದು ದಿನ ಅಂದರೆ ಜಗತ್ತಿನ ಅಂತ್ಯದ ದಿನ, ಅಂದರೆ ಇಲ್ಲಿ ನೋಡಿ ದ ಡೇ ಆಫ್ ಜಡ್ಜ್ಮೆಂಟ್ ಅಂತೇಳಿ ಕರೀತಾರೆ. ಅಂದರೆ ಎಲ್ಲ ಜನಗಳ ಪಾಪ ಪುಣ್ಯಗಳನ್ನು ಲೆಕ್ಕ ಹಾಕ್ತಕ್ಕಂತಹ ದಿನ. ಅಂದಿನ ದಿನ ತನ್ನ ಗೆಳೆಯ ಆ ಒಂದು ಗ್ರೇವ್ ಅಂದರೆ ಗೋರಿ ಅಂತೇಳಿ ಹೇಳ್ಬೋದು. ಆ ಒಂದು ಗೋರಿಯಿಂದ ಮತ್ತೆ ಎದ್ದು ಬರ್ತಾನೆ, ಏನು ಹೂತಾಕಿರ್ತಾರಲ್ವ ಅಲ್ಲಿಂದ ಎದ್ದು ಬರ್ತಾನೆ. ಆ್ಯಂಡ್ ಗೋ ಟು ಹೆವನ್, ಅಲ್ಲಿಂದ ಹೆವನ್ ಅಂದರೆ ಸ್ವರ್ಗಕ್ಕೆ ಹೋಗ್ತಾನೆ. ಬಟ್ ಅಂಟಿಲ್ ದೆನ್ ಹಿ ವಿಲ್ ಲಿವ್ ಇನ್ ದ ಹಾರ್ಟ್ಸ್ ಆಫ್ ರೀಡರ್ಸ್. ಅಲ್ಲಿಯವರೆಗೂ ಕೂಡ ರೀಡರ್ಸ್ ಹೃದಯದಲ್ಲಿ, ಯಾರು ಓದ್ತಾರೋ ಈ ಸಾಹಿತ್ಯವನ್ನು ಅವರ ಹೃದಯದಲ್ಲಿ ತನ್ನ ಗೆಳೆಯ ವಾಸವಾಗಿರ್ತಾನೆ ಅಂತೇಳಿ ಪೋಯೆಟ್ ಹೇಳ್ತಾರೆ. ಈ ಒಂದು ಪೋಯಮ್ ಮೂಲಕ ನಾವು ಏನು ಮೆಸೇಜನ್ನು ಪಡೆದುಕೊಳ್ಬೋದು ನೋಡಿ. ಶೇಕ್ಸ್ಪಿಯರ್ಸ್ ಶೋಸ್ ದ್ಯಾಟ್ ಆರ್ಟ್ ಆ್ಯಂಡ್ ಪೋಯೆಟ್ರಿ ಆರ್ ಮೋರ್ ಪವರ್ಫುಲ್ ದ್ಯಾನ್ ಟೈಮ್ ಆ್ಯಂಡ್ ಡೆತ್. ನಮ್ಮ ವಿಲಿಯಂ ಶೇಕ್ಸ್ಪಿಯರ್ ಅವರು ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ ಆರ್ಟ್ ಅಂದರೆ ಕಲೆ ಅಂತಕ್ಕಂಥದ್ದು, ಪೋಯೆಟ್ರಿ ಅಂತಕ್ಕಂಥದ್ದು ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥದ್ದು ಸಮಯ ಮತ್ತು ಸಾವಿಗಿಂತ.
ಮಾನ್ಯುಮೆಂಟ್ಸ್ ಮೇ ಫಾಲ್ ಬಟ್ ದ ಬ್ಯೂಟಿ ಆಫ್ ವರ್ಡ್ಸ್ ವಿಲ್ ಲಾಸ್ಟ್ ಫಾರ್ ಎವರ್. ಈ ಒಂದು ಐತಿಹಾಸಿಕ ಸ್ಮಾರಕಗಳು ಬಿದ್ದು ಹೋಗಬಹುದು, ಆದರೆ ಈ ಒಂದು ಸಾಹಿತ್ಯದ ಸೌಂದರ್ಯ ಅಂತಕ್ಕಂಥದ್ದು ಯಾವತ್ತಿಗೂ ತನ್ನ ಒಂದು ಹೊಳಪನ್ನು ಕಳೆದುಕೊಳ್ಳೋದಿಲ್ಲ, ಅದು ನಾಶವಾಗೋದಿಲ್ಲ. ಥ್ರೂ ಹಿಸ್ ಪೋಯಮ್ ದ ಪೋಯೆಟ್ ಮೇಕ್ಸ್ ಹಿಸ್ ಫ್ರೆಂಡ್ಸ್ ಮೆಮೊರಿ ಇಮ್ಮಾರ್ಟಲ್. ಸೊ ಈ ಒಂದು ಪೋಯಮ್ ಮೂಲಕ ತಮ್ಮ ಗೆಳೆಯನ ನೆನಪುಗಳನ್ನು ಶಾಶ್ವತವಾಗಿ ಇರಬೇಕು ಅಂತಕ್ಕಂತಹ ಆಶಯವನ್ನು ಪೋಯೆಟ್ ಅವರು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ಒಂದು ಪೋಯಮ್ ಅಂತಕ್ಕಂಥದ್ದು ತನ್ನ ಗೆಳೆಯನನ್ನು ಅಮರನನ್ನಾಗಿ ಮಾಡುತ್ತೆ ಅಂತಕ್ಕಂತಹ ನಂಬಿಕೆ ನಮ್ಮ ಪೋಯೆಟ್ಗೆ ಇದೆ. ಒಟ್ಟಿನಲ್ಲಿ ಈ ಒಂದು ಇಡೀ ಸಾನೆಟ್ನ ಒಂದು ಸಾರಾಂಶವನ್ನು ಹೇಳೋದಾದರೆ, ಮನುಷ್ಯ ತನ್ನ ಒಂದು ಸಾಧನೆಗಳ ನೆನಪಿಗೋಸ್ಕರ ಅನೇಕ ಸ್ಮಾರಕಗಳನ್ನು ನಿರ್ಮಾಣ ಮಾಡಬಹುದು, ತನ್ನ ಒಂದು ಸ್ಟ್ಯಾಚ್ಯೂಸ್ಗಳನ್ನು ನಿರ್ಮಾಣ ಮಾಡಬಹುದು. ಬಟ್ ಅವೆಲ್ಲವೂ ಕೂಡ ಸಮಯ ಕಳೆದಂತೆ ಈ ಒಂದು ಪ್ರಕೃತಿಯ ಕಾರಣದಿಂದಾಗಿ ಅಥವಾ ಯುದ್ಧಗಳಿಂದಾಗಿ ನಾಶವಾಗಿ ಹೋಗಬಹುದು. ಆದರೆ ಈ ಒಂದು ಸಾಹಿತ್ಯ ಅಂತಕ್ಕಂಥದ್ದೇನಿದೆಯೋ ಒಬ್ಬ ವ್ಯಕ್ತಿಯ ನೆನಪುಗಳನ್ನು ಯಾವತ್ತಿಗೂ ಕೂಡ ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತದೆ. ಆ ಒಂದು ಸ್ಮಾರಕಗಳು ಹಾಳಾಗಿ ಹೋಗ್ಬಿಟ್ರೆ ಯಾರು ನಿರ್ಮಾಣ ಮಾಡಿದ್ರು ಅಂತಕ್ಕಂಥದ್ದನ್ನೇ ನಾವು ಮರೆತು ಬಿಡ್ತೇವೆ. ಆ ಒಂದು ವ್ಯಕ್ತಿಯ ಎಲ್ಲ ಸಾಧನೆಗಳಿಗೂ ಅಲ್ಲಿಂದ ಕಣ್ಮರೆ ಆಗಿ ಹೋಗಬಹುದು. ಆದರೆ ಈ ಸಾಹಿತ್ಯದ ಮೂಲಕ ಒಬ್ಬ ವ್ಯಕ್ತಿ ಅಂತಕ್ಕಂಥವನು ಯಾವತ್ತಿಗೂ ಕೂಡ ಅಮರನಾಗಿಯೇ ಉಳಿದುಕೊಳ್ತಾನೆ ಅಂತಕ್ಕಂಥದ್ದನ್ನು ಪೋಯೆಟ್ ಅವರು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಡಿಯರ್ ಸ್ಟೂಡೆಂಟ್ಸ್, ವಿಡಿಯೋದ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಅದರ ಟೈಟಲನ್ನು ಶೇರ್ ಮಾಡಿ. ಐ ವಿಲ್ ಟ್ರೈ ಟು ಡೂ ದಟ್ ವಿಡಿಯೋ ಆಲ್ಸೋ. Let's meet again. Take care and keep learning. Bye bye.